ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಸೈಡ್ ಯಾವ ಥರ ಮಜ್ಜಿಗೆ ಸಾಂಬಾರನ್ನ ಮಾಡ್ತೀವಿ ಅಂತ ತೋರಿಸೋಣ ಅಂತ ರೆಸಿಪಿನ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಇಬ್ಬರಿಗೋಸ್ಕರ ಮಾಡ್ತಾ ಇರೋದು ಒಂದು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ತೊಗೋಬೇಕು. ಅಕ್ಕಿನ ನಾನು 2 ಅವರ್ ಮುಂಚೆನೇ ನೆನೆಸಿದ್ದೆ. ರುಬ್ಬುವಾಗ ಒಂದು ಸ್ವಲ್ಪ ಜೀರಿಗೆ ಮತ್ತು ಅಕ್ಕಿನ ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಒಂದು ಅರ್ಧ ಹೋಳು ಈರುಳ್ಳಿ ಹಾಕ್ಕೊಳ್ಳಿ. ರುಬ್ಬಿದಾಗ ಒಂದು ಕಾಯಿ ತುರಿ, ಇಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ. ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹುಳಿ ಏನಾದರೂ ಅನಿಸಿದ್ರೆ ನಿಮಗೆ ಮಜ್ಜಿಗೆಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ರುಬ್ಬಬೇಕು. ಈ ಥರ ರುಬ್ಬಿದ ಮೇಲೆ ಸ್ವಲ್ಪ ಮಂದನೆ ಬರಬೇಕು. ಆಮೇಲೆ ಒಂದು ಪಾತ್ರೆಗೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಳಿ. ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇದೆರಡು ಒಂದು ಸ್ವಲ್ಪ ಬೆಂದ ಮೇಲೆ ನೋಡ್ಬೋದು, ಇನ್ನು ಬೇಯ್ತಾ ಇದೆ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಪಾತ್ರೆಯಲ್ಲೇ ಇರುವಾಗಲೇ. ಈ ಥರ ಬೆಂದಬೇಕು. ಒಂದು 5 ಮಿನಿಟ್ಸ್ ಇಲ್ಲ ಒಂದು 4 ಮಿನಿಟ್ಸ್ ಬೆಂದರೆ ಸಾಕು. ಆಮೇಲೆ ಒಂದು ಸ್ವಲ್ಪ ರುಬ್ಬಿ ಇಟ್ಕೊಂಡಿರ್ತೀರಲ್ವ ಮಿಕ್ಸಿ ಜಾರಲ್ಲಿ, ಅದನ್ನು ಫಸ್ಟ್ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಳಿ. ನೀರನ್ನ ಜಾಸ್ತಿ ಆ್ಯಡ್ ಮಾಡಬೇಡಿ. ಹುಳಿ ಇತ್ತು ಮಜ್ಜಿಗೆ ಅಂದರೆ ಮಾತ್ರ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಕುದಿಬೇಕು. ಖಾರ ಫಸ್ಟ್ ಸಪ್ರೇಟ್ ಹಾಕ್ಕೊಂಡಿರೋದು ಕುದಿಬೇಕು. ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ನೀವು ಮಜ್ಜಿಗೆನ ಆ್ಯಡ್ ಮಾಡ್ಕೋಬೋದು. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಫಸ್ಟ್ ಉಪ್ಪು ಹಾಕಿರಲಿಲ್ಲ. ನೋಡ್ಬೋದು ಈ ಥರ ಕುದ್ದಿದೆ. ಆಮೇಲೆ ಮಜ್ಜಿಗೆನ ಆ್ಯಡ್ ಮಾಡ್ಕೊಳ್ಳಿ. ಏನಾದರೂ ಮಜ್ಜಿಗೆ ಉಳಿದ್ರೆ ಪ್ಲೀಸ್ ಒಂದು ಸ್ವಲ್ಪ ನೀರು ಮತ್ತು ಉಪ್ಪನ್ನ ಜಾಸ್ತಿ ಹಾಕ್ಕೊಳ್ಳಿ. ನೀರು ಕಮ್ಮಿ ಹಾಕ್ಕೊಳ್ಳಿ, ಬಟ್ ಉಪ್ಪನ್ನ ಒಂದು ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಒಂದು 5 ನಿಮಿಷ ಮರಳಕ್ಕೆ ಬಿಡಿ. ಚೆನ್ನಾಗಿ ಮರಳಬೇಕು. ಇದ್ರ ಜೊತೆ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಮುದ್ದೆ ಜೊತೆ ಊಟ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಚಳಿಗಾಲಕ್ಕಂತೂ ಮಜ್ಜಿಗೆ ಸಾರು ತುಂಬಾ ಖುಷಿ ಅನಿಸುತ್ತೆ ಊಟ ಮಾಡಬೇಕಾದ್ರೆ. ಯಾರಿಗೆಲ್ಲ ಇದು ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಫಾಲೋ ಮಾಡಿ.